ಸಂಧಾನ ಮಾಡ್ಕೋಬೇಕು ಅಂತ ಆದರೆ ನಮ್ಮದು 3 ಷರತ್ತುಗಳಿದೆ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಇಸ್ರೇಲ್ ಜೊತೆಗೆ ಸಂಧಾನ ಮಾಡಿಕೊಳ್ಳೋದಕ್ಕೂ ಇರಾನ್ ಷರತ್ತನ್ನ ಹಾಕ್ತಾ ಇದೆ. ಈ ಷರತ್ತಿಗೆ ಒಪ್ಪಿದ್ರೆ ಮುಂದೆ ಸಂಧಾನ, ಆ ಸಂಧಾನದ ಮಾತುಕತೆ ಬೇರೆ. ಅದಕ್ಕಿಂತ ಮುಂಚೆ ನಮ್ಮ ಷರತ್ತುಗಳಿದೆ, ಅದಕ್ಕೆ ಒಪ್ಕೋಬೇಕು ಅಂತ ಇರಾನ್ ಹೇಳ್ತಾ ಇದೆ. ಏನದು? ಸಂಧಾನ ಸಭೆಗೆ ಕೂರಬೇಕು ಅಂತಂದ್ರೆ ನಮ್ಮ 3 ಕಂಡೀಷನ್ಸ್ಗಳನ್ನು ಕೇಳಿ ಆ ಕಂಡೀಷನ್ಸ್ಗಳಿಗೆ ಒಪ್ಕೋಬೇಕು ಅಂತ ಇರಾನ್ ಹೇಳ್ತಾ ಇದೆ. ಈ 3 ಕಂಡೀಷನ್ಸ್ಗೆ ಒಪ್ಪಿದ್ರೆ ಸಂಧಾನ ಸಭೆ, ಒಪ್ಪಿದ್ರೆ ಮಾತ್ರ ಸಂಧಾನ, ಇಲ್ಲ ಅಂತಂದ್ರೆ ಇಲ್ಲ ಯುದ್ಧ. ಇರಾನ್ನಿಂದ ವಿಶ್ವದ ಮುಂದೆ 3 ಪ್ರಮುಖ ಷರತ್ತುಗಳಿದೆ. ಆ ಷರತ್ತುಗಳು ಏನು ಅಂತ ನೋಡ್ತಾ ಹೋಗೋಣ. ಷರತ್ತು ನಂಬರ್ 1, ನಮ್ಮ ಸಾರ್ವಭೌಮತೆಯನ್ನ ಒಪ್ಕೊಳ್ಳಿ. ನಮ್ಮ ಸಾರ್ವಭೌಮತೆಯನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬೇಡಿ, ನಮ್ಮ ಅಸ್ಮಿತೆಯನ್ನ ಕೆಣಕಬೇಡಿ, ನಾವೇ ಸಾರ್ವಭೌಮರು, ನಮ್ಮಲ್ಲಿ ಆ ಸಾರ್ವಭೌಮತೆಯನ್ನ ನೀವು ಒಪ್ಕೋಬೇಕು ಅಂತ ಅಮೆರಿಕ ಇಸ್ರೇಲ್ಗೆ ಷರತ್ತು ಹಾಕ್ತಾ ಇದೆ. ಇರಾನ್ಗೆ ಕಾನೂನುಬದ್ಧ ಸಾರ್ವಭೌಮ ಮಾನ್ಯತೆಯನ್ನ ನೀಡಬೇಕು. ಸಾರ್ವಭೌಮತೆಯನ್ನ ಒಪ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಕಾನೂನು ಭದ್ರತೆಯನ್ನು ಕೂಡ ನೀಡಬೇಕಂತೆ ಇರಾನ್ಗೆ. ಕಾನೂನುಬದ್ಧ ಸಾರ್ವಭೌಮ ಮಾನ್ಯತೆಯನ್ನ ನೀಡಿ ಅಂತ ಕೇಳ್ತಾ ಇದೆ. ಇರಾನಿಯನ್ ಆಡಳಿತವನ್ನ ಎಲ್ಲ ದೇಶ ಗುರುತಿಸಬೇಕು. ಕೇವಲ ತೈಲಕ್ಕೆ ಮಾತ್ರ ನಮ್ಮನ್ನ ಗುರುತಿಸೋದು ಅಥವಾ ನೆನಪು ಮಾಡ್ಕೊಳ್ಳೋದಲ್ಲ, ನಮ್ಮ ಆಡಳಿತವನ್ನ ಎಲ್ಲ ದೇಶ ಗುರುತಿಸಬೇಕು. ನಮಗೆ ಸಾರ್ವಭೌಮತೆ ಕಾನೂನು ರೀತಿಯ ಸಿಗಬೇಕು ಅನ್ನೋದು ಇವರ 1ನೇ ಷರತ್ತು. 2ನೇ ಷರತ್ತು, ಇರಾನ್ ಮೇಲಿನ ದಾಳಿಗೆ ಪರಿಹಾರವನ್ನ ನೀಡಿ. ಇಸ್ರೇಲ್ ಅಮೆರಿಕ ಇಬ್ಬರು ಸೇರಿಕೊಂಡು ನಮ್ಮ ದೇಶದ ಮೇಲೆ ನೀವು ಜಂಟಿಯಾಗಿ ದಾಳಿಯನ್ನ ಮಾಡಿದ್ದೀರಿ. ಆ ದಾಳಿಯಿಂದಾಗಿ ನಮಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ನಮ್ಮ ದೇಶದಲ್ಲಿ ಉಂಟಾದ ಮೂಲ ಸೌಕರ್ಯ ಹಾನಿಯಾಗಿದೆ, ಜನರ ಸಾವು ನೋವು ಆಗಿದೆ. ಅದೆಲ್ಲದಕ್ಕೂ ಕೂಡ ನೀವು ಪರಿಹಾರವನ್ನ ನೀಡಬೇಕು. ಮೊದಲನೇದಾಗಿ ನೀವು ಇದನ್ನು ಒಪ್ಕೊಳ್ಳೇಬೇಕು. ಪರಿಹಾರವನ್ನ ನೀಡಿ ಅಂತ ಇರಾನ್ 2ನೇ ಷರತ್ತನ್ನ ಹಾಕ್ತಾ ಇದೆ. ಇನ್ನು 3ನೇ ಷರತ್ತು ಏನಂತಂದ್ರೆ ಬಹಳ ಭಯಂಕರವಾದಂತಹ ಷರತ್ತಿದು. 3ನೇ ಷರತ್ತು, ಭವಿಷ್ಯದಲ್ಲಿ ಯಾರೂ ದಾಳಿ ಮಾಡಬಾರದಂತೆ ಅವ್ರ ದೇಶದ ಮೇಲೆ, ಯಾವುದೇ ಕಾರಣಕ್ಕೂ ಯುದ್ಧ ಆಗುವಂತಿಲ್ಲ, ನಮ್ಮನ್ನ ಕೆರಳಿಸಬೇಡಿ, ನೀವು ನಮ್ಮ ಮೇಲೆ ಅನಗತ್ಯವಾಗಿ ಯುದ್ಧಕ್ಕೆ ಬರಬೇಡಿ. ಈ 3 ಷರತ್ತುಗಳಿಗೆ ಒಪ್ಪಿದ್ರೆ ನಾವು ಸಂಧಾನ ಸಭೆಗೆ ಬರ್ತೀವಿ. ಇರಾನ್ ಮೇಲೆ ಸೇನಾ ಆಕ್ರಮಣ ನಡೆಯಲ್ಲ ಅಂತ ಖಾತ್ರಿಪಡಿಸಿ ಅಂದಾಗ ನಾವು ಬರ್ತೀವಿ, ಸಂಧಾನ ಸಭೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಟ್ರಂಪ್ ಬಹಳ ಜಾಣ್ಮೆಯ ನಡೆಯನ್ನ ಅನುಸರಿಸಿದ್ದಾರೆ, ಉತ್ತರವನ್ನ ಕೊಟ್ಟಿದ್ದಾರೆ. ಸಂಧಾನ ಸಭೆಗೆ ಮುಂಚೆ ನೀವು ಕೊಟ್ಟಿರುವ ಷರತ್ತುಗಳು ನಮಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ, ಷರತ್ತುಗಳು ಎಲ್ಲರೂ ಒಪ್ಪಿಕೊಳ್ಳುವಂತಿರಬೇಕು, ಇದೆಲ್ಲ ನಡೆಯಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್, ಸಂಧಾನ ಮಾಡ್ಕೋಬೇಕು ಅಂತ ಆದರೆ ನಮ್ಮದು 3 ಷರತ್ತುಗಳಿದೆ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಇಸ್ರೇಲ್ ಜೊತೆಗೆ ಸಂಧಾನ ಮಾಡಿಕೊಳ್ಳೋದಕ್ಕೂ ಇರಾನ್ ಷರತ್ತನ್ನ ಹಾಕ್ತಾ ಇದೆ. ಈ ಷರತ್ತಿಗೆ ಒಪ್ಪಿದ್ರೆ ಮುಂದೆ ಸಂಧಾನ, ಆ ಸಂಧಾನದ ಮಾತುಕತೆ ಬೇರೆ. ಅದಕ್ಕಿಂತ ಮುಂಚೆ ನಮ್ಮ ಷರತ್ತುಗಳಿದೆ, ಅದಕ್ಕೆ ಒಪ್ಕೋಬೇಕು ಅಂತ ಇರಾನ್ ಹೇಳ್ತಾ ಇದೆ. ಏನದು? ಸಂಧಾನ ಸಭೆಗೆ ಕೂರಬೇಕು ಅಂತಂದ್ರೆ ನಮ್ಮ 3 ಕಂಡೀಷನ್ಸ್ಗಳನ್ನು ಕೇಳಿ ಆ ಕಂಡೀಷನ್ಸ್ಗಳಿಗೆ ಒಪ್ಕೋಬೇಕು ಅಂತ ಇರಾನ್ ಹೇಳ್ತಾ ಇದೆ. ಈ 3 ಕಂಡೀಷನ್ಸ್ಗೆ ಒಪ್ಪಿದ್ರೆ ಸಂಧಾನ ಸಭೆ, ಒಪ್ಪಿದ್ರೆ ಮಾತ್ರ ಸಂಧಾನ, ಇಲ್ಲ ಅಂತಂದ್ರೆ ಇಲ್ಲ ಯುದ್ಧ. ಇರಾನ್ನಿಂದ ವಿಶ್ವದ ಮುಂದೆ 3 ಪ್ರಮುಖ ಷರತ್ತುಗಳಿದೆ. ಆ ಷರತ್ತುಗಳು ಏನು ಅಂತ ನೋಡ್ತಾ ಹೋಗೋಣ. ಷರತ್ತು ನಂಬರ್ 1, ನಮ್ಮ ಸಾರ್ವಭೌಮತೆಯನ್ನ ಒಪ್ಕೊಳ್ಳಿ. ನಮ್ಮ ಸಾರ್ವಭೌಮತೆಯನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬೇಡಿ, ನಮ್ಮ ಅಸ್ಮಿತೆಯನ್ನ ಕೆಣಕಬೇಡಿ, ನಾವೇ ಸಾರ್ವಭೌಮರು, ನಮ್ಮಲ್ಲಿ ಆ ಸಾರ್ವಭೌಮತೆಯನ್ನ ನೀವು ಒಪ್ಕೋಬೇಕು ಅಂತ ಅಮೆರಿಕ ಇಸ್ರೇಲ್ಗೆ ಷರತ್ತು ಹಾಕ್ತಾ ಇದೆ. ಇರಾನ್ಗೆ ಕಾನೂನುಬದ್ಧ ಸಾರ್ವಭೌಮ ಮಾನ್ಯತೆಯನ್ನ ನೀಡಬೇಕು. ಸಾರ್ವಭೌಮತೆಯನ್ನ ಒಪ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಕಾನೂನು ಭದ್ರತೆಯನ್ನು ಕೂಡ ನೀಡಬೇಕಂತೆ ಇರಾನ್ಗೆ. ಕಾನೂನುಬದ್ಧ ಸಾರ್ವಭೌಮ ಮಾನ್ಯತೆಯನ್ನ ನೀಡಿ ಅಂತ ಕೇಳ್ತಾ ಇದೆ. ಇರಾನಿಯನ್ ಆಡಳಿತವನ್ನ ಎಲ್ಲ ದೇಶ ಗುರುತಿಸಬೇಕು. ಕೇವಲ ತೈಲಕ್ಕೆ ಮಾತ್ರ ನಮ್ಮನ್ನ ಗುರುತಿಸೋದು ಅಥವಾ ನೆನಪು ಮಾಡ್ಕೊಳ್ಳೋದಲ್ಲ, ನಮ್ಮ ಆಡಳಿತವನ್ನ ಎಲ್ಲ ದೇಶ ಗುರುತಿಸಬೇಕು. ನಮಗೆ ಸಾರ್ವಭೌಮತೆ ಕಾನೂನು ರೀತಿಯ ಸಿಗಬೇಕು ಅನ್ನೋದು ಇವರ 1ನೇ ಷರತ್ತು.
ಎರಡನೇ ಷರತ್ತು, ಇರಾನ್ ಮೇಲಿನ ದಾಳಿಗೆ ಪರಿಹಾರವನ್ನ ನೀಡಿ. ಇಸ್ರೇಲ್ ಅಮೆರಿಕ ಇಬ್ಬರು ಸೇರಿಕೊಂಡು ನಮ್ಮ ದೇಶದ ಮೇಲೆ ನೀವು ಜಂಟಿಯಾಗಿ ದಾಳಿಯನ್ನ ಮಾಡಿದ್ದೀರಿ. ಆ ದಾಳಿಯಿಂದಾಗಿ ನಮಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ನಮ್ಮ ದೇಶದಲ್ಲಿ ಉಂಟಾದ ಮೂಲ ಸೌಕರ್ಯ ಹಾನಿಯಾಗಿದೆ. ಜನರ ಸಾವು ನೋವು ಆಗಿದೆ. ಅದೆಲ್ಲದಕ್ಕೂ ಕೂಡ ನೀವು ಪರಿಹಾರವನ್ನ ನೀಡಬೇಕು. ಮೊದಲನೇದಾಗಿ ನೀವು ಇದನ್ನು ಒಪ್ಕೊಳ್ಳೇಬೇಕು. ಪರಿಹಾರವನ್ನ ನೀಡಿ ಅಂತ ಇರಾನ್ ಎರಡನೇ ಷರತ್ತನ್ನ ಹಾಕ್ತಾ ಇದೆ. ಇನ್ನು ಮೂರನೇ ಷರತ್ತು ಏನಂತಂದ್ರೆ ಬಹಳ ಭಯಂಕರವಾದಂತಹ ಷರತ್ತಿದು. ಮೂರನೇ ಷರತ್ತು, ಭವಿಷ್ಯದಲ್ಲಿ ಯಾರೂ ದಾಳಿ ಮಾಡಬಾರದಂತೆ ಅವ್ರ ದೇಶದ ಮೇಲೆ. ಯಾವುದೇ ಕಾರಣಕ್ಕೂ ಯುದ್ಧ ಆಗುವಂತಿಲ್ಲ. ನಮ್ಮನ್ನ ಕೆರಳಿಸಬೇಡಿ, ನೀವು ನಮ್ಮ ಮೇಲೆ ಅನಗತ್ಯವಾಗಿ ಯುದ್ಧಕ್ಕೆ ಬರಬೇಡಿ. ಈ ಮೂರು ಷರತ್ತುಗಳಿಗೆ ಒಪ್ಪಿದ್ರೆ ನಾವು ಸಂಧಾನ ಸಭೆಗೆ ಬರ್ತೀವಿ. ಇರಾನ್ ಮೇಲೆ ಸೇನಾ ಆಕ್ರಮಣ ನಡೆಯಲ್ಲ ಅಂತ ಖಾತ್ರಿಪಡಿಸಿ ಅಂದಾಗ ನಾವು ಬರ್ತೀವಿ, ಸಂಧಾನ ಸಭೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಟ್ರಂಪ್ ಬಹಳ ಜಾಣ್ಮೆಯ ನಡೆಯನ್ನ ಅನುಸರಿಸಿದ್ದಾರೆ, ಉತ್ತರವನ್ನ ಕೊಟ್ಟಿದ್ದಾರೆ. ಸಂಧಾನ ಸಭೆಗೆ ಮುಂಚೆ ನೀವು ಕೊಟ್ಟಿರುವ ಷರತ್ತುಗಳು ನಮಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ಷರತ್ತುಗಳು ಎಲ್ಲರೂ ಒಪ್ಪಿಕೊಳ್ಳುವಂತಿರಬೇಕು. ಇದೆಲ್ಲ ನಡೆಯಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್, ಸಂಧಾನ ಮಾಡ್ಕೋಬೇಕು ಅಂತ ಆದರೆ ನಮ್ಮದು ಮೂರು ಷರತ್ತುಗಳಿದೆ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಇಸ್ರೇಲ್ ಜೊತೆಗೆ ಸಂಧಾನ ಮಾಡಿಕೊಳ್ಳೋದಕ್ಕೂ ಇರಾನ್ ಷರತ್ತನ್ನ ಹಾಕ್ತಾ ಇದೆ. ಈ ಷರತ್ತಿಗೆ ಒಪ್ಪಿದ್ರೆ ಮುಂದೆ ಸಂಧಾನ, ಆ ಸಂಧಾನದ ಮಾತುಕತೆ ಬೇರೆ. ಅದಕ್ಕಿಂತ ಮುಂಚೆ ನಮ್ಮ ಷರತ್ತುಗಳಿದೆ, ಅದಕ್ಕೆ ಒಪ್ಕೋಬೇಕು ಅಂತ ಇರಾನ್ ಹೇಳ್ತಾ ಇದೆ. ಏನದು? ಸಂಧಾನ ಸಭೆಗೆ ಕೂರಬೇಕು ಅಂತಂದ್ರೆ ನಮ್ಮ ಮೂರು ಕಂಡೀಷನ್ಸ್ಗಳನ್ನ ಕೇಳಿ ಆ ಕಂಡೀಷನ್ಸ್ಗಳಿಗೆ ಒಪ್ಕೋಬೇಕು ಅಂತ ಇರಾನ್ ಹೇಳ್ತಾ ಇದೆ. ಈ ಮೂರೂ ಕಂಡೀಷನ್ಸ್ಗೆ ಒಪ್ಪಿದ್ರೆ ಸಂಧಾನ ಸಭೆ, ಒಪ್ಪಿದ್ರೆ ಮಾತ್ರ ಸಂಧಾನ, ಇಲ್ಲ ಅಂತಂದ್ರೆ ಇಲ್ಲ ಯುದ್ಧ. ಇರಾನ್ನಿಂದ ವಿಶ್ವದ ಮುಂದೆ ಮೂರು ಪ್ರಮುಖ ಷರತ್ತುಗಳಿದೆ. ಆ ಷರತ್ತುಗಳು ಏನು ಅಂತ ನೋಡ್ತಾ ಹೋಗೋಣ. ಷರತ್ತು ನಂಬರ್ 1, ನಮ್ಮ ಸಾರ್ವಭೌಮತೆಯನ್ನ ಒಪ್ಕೊಳ್ಳಿ. ನಮ್ಮ ಸಾರ್ವಭೌಮತೆಯನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬೇಡಿ. ನಮ್ಮ ಅಸ್ಮಿತೆಯನ್ನ ಕೆಣಕಬೇಡಿ. ನಾವೇ ಸಾರ್ವಭೌಮರು ನಮ್ಮಲ್ಲಿ. ಆ ಸಾರ್ವಭೌಮತೆಯನ್ನ ನೀವು ಒಪ್ಕೋಬೇಕು ಅಂತ ಅಮೆರಿಕ ಇಸ್ರೇಲ್ಗೆ ಷರತ್ತು ಹಾಕ್ತಾ ಇದೆ. ಇರಾನ್ಗೆ ಕಾನೂನುಬದ್ಧ ಸಾರ್ವಭೌಮ ಮಾನ್ಯತೆಯನ್ನ ನೀಡಬೇಕು. ಸಾರ್ವಭೌಮತೆಯನ್ನ ಒಪ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಕಾನೂನು ಭದ್ರತೆಯನ್ನು ಕೂಡ ನೀಡಬೇಕಂತೆ ಇರಾನ್ಗೆ. ಕಾನೂನುಬದ್ಧ ಸಾರ್ವಭೌಮ ಮಾನ್ಯತೆಯನ್ನ ನೀಡಿ ಅಂತ ಕೇಳ್ತಾ ಇದೆ. ಇರಾನಿಯನ್ ಆಡಳಿತವನ್ನ ಎಲ್ಲ ದೇಶ ಗುರುತಿಸಬೇಕು. ಕೇವಲ ತೈಲಕ್ಕೆ ಮಾತ್ರ ನಮ್ಮನ್ನ ಗುರುತಿಸೋದು ಅಥವಾ ನೆನಪು ಮಾಡ್ಕೊಳ್ಳೋದಲ್ಲ. ನಮ್ಮ ಆಡಳಿತವನ್ನ ಎಲ್ಲ ದೇಶ ಗುರುತಿಸಬೇಕು. ನಮಗೆ ಸಾರ್ವಭೌಮತೆ ಕಾನೂನು ರೀತಿಯ ಸಿಗಬೇಕು ಅನ್ನೋದು ಇವರ 1ನೇ ಷರತ್ತು. 2ನೇ ಷರತ್ತು, ಇರಾನ್ ಮೇಲಿನ ದಾಳಿಗೆ ಪರಿಹಾರವನ್ನ ನೀಡಿ. ಇಸ್ರೇಲ್ ಅಮೆರಿಕ ಇಬ್ಬರು ಸೇರಿಕೊಂಡು ನಮ್ಮ ದೇಶದ ಮೇಲೆ ನೀವು ಜಂಟಿಯಾಗಿ ದಾಳಿಯನ್ನ ಮಾಡಿದ್ದೀರಿ. ಆ ದಾಳಿಯಿಂದಾಗಿ ನಮಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ನಮ್ಮ ದೇಶದಲ್ಲಿ ಉಂಟಾದ ಮೂಲ ಸೌಕರ್ಯ ಹಾನಿಯಾಗಿದೆ. ಜನರ ಸಾವು ನೋವು ಆಗಿದೆ. ಅದೆಲ್ಲದಕ್ಕೂ ಕೂಡ ನೀವು ಪರಿಹಾರವನ್ನ ನೀಡಬೇಕು. ಮೊದಲನೇದಾಗಿ ನೀವು ಇದನ್ನು ಒಪ್ಕೊಳ್ಳೇಬೇಕು. ಪರಿಹಾರವನ್ನ ನೀಡಿ ಅಂತ ಇರಾನ್ ಎರಡನೇ ಷರತ್ತನ್ನ ಹಾಕ್ತಾ ಇದೆ. ಇನ್ನು ಮೂರನೇ ಷರತ್ತು ಏನಂತಂದ್ರೆ ಬಹಳ ಭಯಂಕರವಾದಂತಹ ಷರತ್ತಿದು. ಮೂರನೇ ಷರತ್ತು, ಭವಿಷ್ಯದಲ್ಲಿ ಯಾರೂ ದಾಳಿ ಮಾಡಬಾರದಂತೆ ಅವ್ರ ದೇಶದ ಮೇಲೆ. ಯಾವುದೇ ಕಾರಣಕ್ಕೂ ಯುದ್ಧ ಆಗುವಂತಿಲ್ಲ. ನಮ್ಮನ್ನ ಕೆರಳಿಸಬೇಡಿ, ನೀವು ನಮ್ಮ ಮೇಲೆ ಅನಗತ್ಯವಾಗಿ ಯುದ್ಧಕ್ಕೆ ಬರಬೇಡಿ. ಈ ಮೂರು ಷರತ್ತುಗಳಿಗೆ ಒಪ್ಪಿದ್ರೆ ನಾವು ಸಂಧಾನ ಸಭೆಗೆ ಬರ್ತೀವಿ. ಇರಾನ್ ಮೇಲೆ ಸೇನಾ ಆಕ್ರಮಣ ನಡೆಯಲ್ಲ ಅಂತ ಖಾತ್ರಿಪಡಿಸಿ ಅಂದಾಗ ನಾವು ಬರ್ತೀವಿ, ಸಂಧಾನ ಸಭೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಟ್ರಂಪ್ ಬಹಳ ಜಾಣ್ಮೆಯ ನಡೆಯನ್ನ ಅನುಸರಿಸಿದ್ದಾರೆ, ಉತ್ತರವನ್ನ ಕೊಟ್ಟಿದ್ದಾರೆ. ಸಂಧಾನ ಸಭೆಗೆ ಮುಂಚೆ ನೀವು ಕೊಟ್ಟಿರುವ ಷರತ್ತುಗಳು ನಮಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ಷರತ್ತುಗಳು ಎಲ್ಲರೂ ಒಪ್ಪಿಕೊಳ್ಳುವಂತಿರಬೇಕು. ಇದೆಲ್ಲ ನಡೆಯಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್,